ನಮಸ್ಕಾರ ವೀಕ್ಷಕರೇ. ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನಂಬಿಕಸ್ಥ ಫ್ರೆಂಡ್ ಅಂತೆಲ್ಲ ಹೇಳ್ಕೊಂಡು ಅಸಲಿ ಬಣ್ಣವನ್ನ ತೋರಿಸಿದ ಟ್ರಂಪ್ ವಿರುದ್ಧ ಇಡೀ ಭಾರತವೇ ರೊಚ್ಚಿಗೆದ್ದಿದೆ. ಹುಚ್ಚನಂತೆ ಹೇಳಿಕೆ ಕೊಡ್ತಾ ಇರೋ ಟ್ರಂಪ್ಗೆ ರಾಜತಾಂತ್ರಿಕ ಹೊಡೆತ ಕೊಡಬೇಕು ಅಂತ ಇಡೀ ದೇಶವೇ ಎದುರು ನೋಡ್ತಾ ಇದೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿ ಪಾಠ ಕಲಿಸೋದು ಗ್ಯಾರಂಟಿ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ. ವಾರಾಣಸಿಯಲ್ಲಿ ದೊಡ್ಡ ಸಮಾವೇಶದಲ್ಲಿ ಮಾತನಾಡಿರೋ ಮೋದಿ ಭಾರತದ ಎಕಾನಮಿ ಸತ್ತಿದೆ ಅನ್ನೋದಕ್ಕೂ ಉತ್ತರ ಕೊಟ್ಟರು. ನಮ್ಮ ಎತ್ತರ ಎಲ್ಲಿದೆ ಅನ್ನೋದನ್ನು ಹೇಳಿದ್ರು. ಇನ್ನೊಂದೆಡೆ ಅರುಣ್ ಜೇಟ್ಲಿ ವಿಚಾರದಲ್ಲಿ ಸುಳ್ಳು ಹೇಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ರಾಹುಲ್ ಗಾಂಧಿ ಅದೇ ಕಾರ್ಯಕ್ರಮದಲ್ಲಿ ಹೇಳಿದ ಇನ್ನೊಂದಷ್ಟು ವಿಚಾರಗಳು ಮತ್ತೆ ಚರ್ಚೆಯನ್ನ ಹುಟ್ಟಿಸಿದೆ. ರಾಹುಲ್ ವಾಮ ಮಾರ್ಗದಲ್ಲಿ ಹೋಗ್ತಾ ಇರೋ ವೇಗವನ್ನ ನೋಡಿದ್ರೆ ತಮ್ಮ ಬುಡಕ್ಕೆ ತಾವೇ ಏನಾದ್ರೂ ಸಂಕಷ್ಟವನ್ನ ತಂದಿಟ್ಟುಕೊಳ್ತಾರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸುಮಾರು 60 ವರ್ಷಗಳ ಕಾಲ ಜಾಗತಿಕ ಮಟ್ಟದಲ್ಲಿ ಭಾರತದ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇರಲಿಲ್ಲ. ಭಾರತವು ಒಂದು ದೊಡ್ಡ ದೇಶ ಅನ್ನೋದನ್ನ ಯಾರು ಒಪ್ಪಿಕೊಂಡಿರ್ಲಿಲ್ಲ. ಸ್ವಾತಂತ್ರ್ಯ ಭಾರತವನ್ನ ಮೊದಲು ಆಳಿದವರೇ ನಮ್ಮ ದೇಶದ ಜನರು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದಕ್ಕೂ ದಾಖಲೆಗಳಿವೆ. ದಶಕಗಳ ಕಾಲ ಭಾರತ ಡೆವಲಪಿಂಗ್ ಕಂಟ್ರಿ, ಬೆಳೆಯುತ್ತಿರುವ ದೇಶ ಅಂತಲೇ ಅನ್ನಿಸ್ಕೊಂಡು ಬಂತು. ಅದಕ್ಕೆ ಕಾರಣ ದೂರದೃಷ್ಟಿ ಇಲ್ಲದ ನಾಯಕತ್ವ ಅಥವಾ ದೂರದೃಷ್ಟಿ ಇರುವವರ ಮೂಲೆ ಗುಂಪು ಅನ್ನೋದನ್ನ ಹಲವರು ಒಪ್ಪಿಕೊಳ್ತಾರೆ. ಭಾರತವನ್ನ ಬಲಿಷ್ಠ ಮಾಡೋ ಕೆಲಸ ಮೊದಲ ಹಂತದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಾದ್ರೆ ಅದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ಮೋದಿ ಸರ್ಕಾರ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಹೀಗೆ ಇಂದು ಜಾಗತಿಕ ಮಟ್ಟದಲ್ಲಿ ಮುಕ್ಕಾಲು ವಾಸಿ ದೇಶಗಳಿಂದ ಪ್ರಶಂಸೆಗೆ, ಗೌರವಕ್ಕೆ ಒಳಗಾಗ್ತಾ ಇರೋ ಬಲಿಷ್ಠ ಭಾರತವನ್ನ ಯಾರಾದ್ರೂ ಒಬ್ರು ಕೀಳಾಗಿ ನೋಡ್ತಾರೆ ಅಂದ್ರೆ ಜನರು ಆತನ ಯೋಗ್ಯತೆಯನ್ನ ಹುಡುಕ್ತಾ ಹೋಗ್ತಾರೆ. ಈ ಮಾತು ಯಾಕೆ ಬಂತು, ಯಾರಿಗೆ ಹೇಳಿದ್ದು ಅನ್ನೋದೆಲ್ಲ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಈಗ ಟ್ರಂಪ್ ಹಾರಿಕೆಯ ಹೇಳಿಕೆಗೆ ಮೋದಿ ಕಡೆಯಿಂದ ಉತ್ತರ ಬಂದಿದೆ. ವಾರಾಣಸಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಇಂದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಅಸಮತೋಲನದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಾ ದೇಶಗಳು ತಮ್ಮ ತಮ್ಮ ಹಿತಾಸಕ್ತಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇವೆ. ಭಾರತ ಸದ್ಯದಲ್ಲೇ ಪ್ರಪಂಚದ 3ನೇ ಅತಿದೊಡ್ಡ ಆರ್ಥಿಕ ದೇಶ ಆಗಲಿದೆ. ಆದ್ರಿಂದ ನಮ್ಮ ಆರ್ಥಿಕತೆ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಟ್ರಂಪ್ ಆರ್ಥಿಕತೆ ಸತ್ತಿದೆ ಅಂತ ಹೇಳಿದ್ರೆ ನಾವು 3ನೇ ಅತಿದೊಡ್ಡ ಆರ್ಥಿಕತೆಯತ್ತ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಮೋದಿ ಹೊಡೆತ ಕೊಟ್ಟಿದ್ದಾರೆ. ಹಾಗೆ ತಮ್ಮ ಮಾತನ್ನ ಮುಂದುವರಿಸುವ ಮೋದಿ, ನಮ್ಮ ದೇಶವನ್ನ ಆರ್ಥಿಕವಾಗಿ ಸದೃಢ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾರಿಗೆಲ್ಲ ನಮ್ಮ ದೇಶವನ್ನ ಸದೃಢ ಆರ್ಥಿಕ ದೇಶವನ್ನಾಗಿ ನೋಡ್ಬೇಕು ಅನ್ನೋ ಆಸೆ ಇದೆಯೋ ನೀವು ಯಾವುದೇ ರಾಜಕೀಯ ಪಕ್ಷವಾಗಿರಿ, ದೇಶಕ್ಕಾಗಿ ಕೈ ಜೋಡಿಸಿ ಅಂತ ಹೇಳಿ ಟ್ರಂಪ್ ಬೆನ್ನಿಗೆ ನಿಂತವರಿಗೂ ಹೊಡೆತ ಕೊಟ್ಟರು ಮೋದಿ. ಅಂದ್ಹಾಗೆ ಈ ಭಾಷಣ ಕೇವಲ ಟ್ರಂಪ್ಗೆ ಉತ್ತರಿಸೋದಕ್ಕೆ ಸೀಮಿತ ಆಗಿರಲಿಲ್ಲ. ಇನ್ನೊಂದು ಪ್ರಬಲ ಅಸ್ತ್ರ ಪ್ರಯೋಗ ಆಗುತ್ತೆ. ದೊಡ್ಡ ಕರೆಯೊಂದನ್ನ ಭಾರತೀಯರಿಗೆ ಪ್ರಧಾನಿ ಮೋದಿ ಕೊಡ್ತಾರೆ. ಅದು ಸ್ವದೇಶಿ ವಸ್ತುಗಳನ್ನ ಖರೀದಿಸಿ ಬಳಸಿ ಅನ್ನೋದು. ದೀಪಾವಳಿ ಹಾಗೂ ಮದುವೆ ಸೀಸನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ದೇಶೀಯ ವಸ್ತುಗಳನ್ನೇ ಖರೀದಿ ಮಾಡಿ ವಿದೇಶಿ ವಸ್ತುಗಳನ್ನ ಕೊಂಡು ನಮ್ಮ ದೇಶದ ಹಣವನ್ನ ಇತರೆ ದೇಶಗಳಿಗೆ ಹೋಗುವಂತೆ ಮಾಡಬೇಡಿ. ಇನ್ನು ಮುಂದೆ ನಮ್ಮ ಆದ್ಯತೆ ಏನಿದ್ರು ಸ್ವದೇಶ ಮೊದಲು ಅನ್ನೋದಾಗ್ಬೇಕು. ದೇಶ ಸೇವೆ ಮಾಡೋದಕ್ಕೆ ಇದು ಒಂದು ಅವಕಾಶ. ಸ್ವಾವಲಂಬಿಗಳಾಗೋಣ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಇದಕ್ಕೋಸ್ಕರವೇ ಹಲವು ವರ್ಷಗಳಿಂದ ಮೋದಿ ನೇತೃತ್ವದ ಸರ್ಕಾರ ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ್ ಅನ್ನೋದನ್ನ ಜನರ ತಲೆಯಲ್ಲಿ ಕೂರಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಈಗ ಸಂದರ್ಭವೇ ಯಾಕೆ ಆತ್ಮನಿರ್ಭರ್ ಆಗ್ಬೇಕು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಏನೋ ಟಾರಿಫ್ ಮೂಲಕ ಭಾರತವನ್ನ ಕೆಣಕಿದ್ದ ಟ್ರಂಪ್ ಗಳಿಗೆಗೊಂದು ಹೇಳಿಕೆ ಕೊಟ್ಟು ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ. ಭಾರತಕ್ಕೆ ಸ್ನೇಹಿತನೂ ಆಗದೆ, ಭಾರತವನ್ನ ಸಂಪೂರ್ಣವಾಗಿ ಎದುರಿಸೋದಕ್ಕೂ ಸಾಧ್ಯವಾಗದೆ ತಮ್ಮದೇ ಕಾಲ್ಪನಿಕ ಹೇಳಿಕೆಯನ್ನ ಕೊಡ್ತಾ ಇದ್ದ ಟ್ರಂಪ್, ಭಾರತ ಈಗ ರಷ್ಯಾದಿಂದ ಆಮದು ಮಾಡಿಕೊಳ್ಳುವುದನ್ನ ಹೋಲ್ಡ್ ಮಾಡಿದೆ, ನಮ್ಮ ಟ್ಯಾರಿಫ್ಗೆ ಭಯ ಬಿದ್ದು ನಮ್ಮತ್ತ ತಿರುಗಿದೆ, ಮುಂದೆ ಮಾತುಕತೆ ನಡೆಸ್ತೀವಿ ಅನ್ನೋದನ್ನೆಲ್ಲ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಭಾರತ ಸರ್ಕಾರ ರಷ್ಯಾ ಜೊತೆಗಿನ ವ್ಯವಹಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ. ಈ ಹಿಂದೆ ಹೇಗೆ ವ್ಯವಹಾರ ನಡೀತಾ ಇತ್ತೋ ಅದೇ ರೀತಿ ಮುಂದುವರಿಯಲಿದೆ. ಕ್ವಾಂಟಿಟಿ, ಗ್ರೇಡ್ ಹಾಗೂ ಪ್ರೈಸ್ ಇದೆಲ್ಲದರ ಮಾತುಕತೆ ಮುಂದುವರಿಯುತ್ತೆ ಅನ್ನೋದನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಿದೆ. ಅಲ್ಲಿಗೆ ಭಾರತ ಏನ್ ಮಾಡ್ಬೇಕು, ಏನ್ ಮಾಡಬಾರದು ಅನ್ನೋದನ್ನ ಇನ್ನೊಬ್ಬರು ನಿರ್ಧರಿಸ್ತಾ ಇಲ್ಲ, ನಮಗೆ ನಾವೇ ಕಿಂಗ್ ಅನ್ನೋದನ್ನ ಇನ್ನೊಂದು ಸಲ ಹೇಳಿದಂತಾಗಿದೆ. ಅಂದ್ಹಾಗೆ ಟ್ಯಾರಿಫ್ಗಿಂತ ಹೆಚ್ಚಾಗಿ ಭಾರತವನ್ನ ಟ್ರಿಗರ್ ಮಾಡಿದ್ದು ಟ್ರಂಪ್ ಪಾಕಿಸ್ತಾನವನ್ನ ವಹಿಸಿಕೊಂಡು ಮಾತನಾಡಿದ್ದು. ಮುಂದೆ ಭಾರತ ಪಾಕಿಸ್ತಾನದಿಂದ ಬೇಕಾದರೂ ತೈಲ ಖರೀದಿ ಮಾಡುತ್ತೇನೋ ಅನ್ನೋ ಮಟ್ಟಕ್ಕೆ ನಾಲಿಗೆ ಹರಿಬಿಟ್ಟಿದ್ರು. ಇವತ್ತು ಅದೇ ಸಮಾವೇಶದಲ್ಲಿ ಪಾಕ್ ವಿರುದ್ಧ ಮಾತನಾಡಿದ ಮೋದಿ, ಯಾವಾಗ ಅನ್ಯಾಯ ತಾಂಡವವಾಡುತ್ತೋ, ಭಯೋತ್ಪಾದನೆ ಪ್ರಜ್ವಲಿಸುತ್ತೋ ಆಗೆಲ್ಲ ಮಹಾದೇವ ರುದ್ರ ರೂಪವನ್ನ ತೆಳೆದು ಬರ್ತಾನೆ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಇನ್ನೊಂದು ರೂಪವನ್ನ ಇಡೀ ಜಗತ್ತೇ ನೋಡಿದೆ. ಭಾರತದ ಜೊತೆಗೆ ಕಿರಿಕ್ ಮಾಡೋದಕ್ಕೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಯಾರೇ ಮುಂದಾದ್ರೂ ಅವರನ್ನ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ.
ಅಂತವರು ಪಾತಾಳದಲ್ಲಿ ಅಡಗಿ ಕೂತಿದ್ರು, ಹುಡುಕಿ ಹೊಡಿತೀವಿ ಅಂತ ಮೋದಿ ಗುಡುಗಿದ್ರು. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಕೊಟ್ಟ ಎಚ್ಚರಿಕೆ ಆಗಿರ್ಲಿಲ್ಲ, ನಾನು ಹೇಳಿದ್ದಕ್ಕೆ ಯುದ್ಧ ನಿಂತಿದ್ದು ಅಂತ ಊರೆಲ್ಲ ಹೇಳ್ಕೊಂಡು ಸುತ್ತು ಬರ್ತಾ ಇದ್ದವರಿಗೂ ಕೂಡ ಕೊಟ್ಟ ಉತ್ತರದಂತಿತ್ತು. ಅಂದಹಾಗೆ ಭಾರತ ಇವತ್ತು ರಾಜತಾಂತ್ರಿಕವಾಗಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಭಾರತವನ್ನ ಎದುರು ಹಾಕಿಕೊಳ್ಳೋದಕ್ಕೆ ಸಂಸತ್ನಲ್ಲಿ ಮೋದಿ ನಮಗೆ ಯಾರು ಯುದ್ಧ ನಿಲ್ಲಿಸಲು ಸಲಹೆ ಕೊಟ್ಟಿಲ್ಲ ಅಂತ ಖಚಿತಪಡಿಸಿದ್ದು ಒಂದು ಕಾರಣ ಅನ್ನೋದು ವಾಸ್ತವ. ಆದ್ರೆ ನೀವು ಗಮನಿಸಿದ್ದೀರಾ, ಟ್ರಂಪ್ ಹೇಳಿದ್ದಕ್ಕೆ ಯುದ್ಧ ನಿಲ್ಲಿಸಿಲ್ಲ ಅನ್ನೋದನ್ನ ಮೋದಿ ಹಾಗೂ ಕೇಂದ್ರ ನಾಯಕರು ಹಲವು ಸಲ ಖಚಿತಪಡಿಸಿದ್ದಾರೆ. ಆದ್ರೆ ಹೇಳೋ ರೀತಿ, ಬಳಸಿರೋ ಪದಗಳನ್ನ ನೋಡಿ, ಎಲ್ಲೂ ಕೂಡ ಟ್ರಂಪ್ ಹೆಸರನ್ನ ಹೇಳೇ ಇಲ್ಲ. ಕದನ ವಿರಾಮ, ನಮ್ಮದೇ ನಿರ್ಧಾರ, ಯಾವ ಜಾಗತಿಕ ನಾಯಕರು ನಮಗೆ ಸಲಹೆ ಕೊಟ್ಟಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಇದು ಭಾರತ ಟ್ರಂಪ್ನಂತೆ ಲೂಸ್ ಟಾಕ್ ಮಾಡೋದಿಲ್ಲ ಅನ್ನೋದಕ್ಕೆ ಉತ್ತಮ ಸಾಕ್ಷಿ. ಈಗಲಾದ್ರೂ ಅಷ್ಟೇ ನಾವು ಆರ್ಥಿಕತೆಯಲ್ಲಿ ಮುಂದಿದ್ದೀವಿ, ಸ್ವದೇಶಿ ವಸ್ತು ಬಳಸೋಣ, ಪಕ್ಷಾತೀತವಾಗಿ ದೇಶಕ್ಕಾಗಿ ಬೆಂಬಲಿಸಿ ಅನ್ನೋ ಮೂಲಕ ಎಲ್ಲರಿಗೂ ಉತ್ತರ ಕೊಟ್ರು. ಆದ್ರೆ ಯಾರ ಹೆಸರನ್ನು ಹೇಳಲಿಲ್ಲ. ಅರ್ಥಾತ್ ಯೋಗ್ಯತೆಗೆ ಸರಿ ಹೋಗದವರನ್ನ ಜಾಸ್ತಿ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ. ಏನೋ ಇತ್ತ ರಾಹುಲ್ ಭಾಷಣ ಕೂಡ ಹಲವು ಕಾರಣಗಳಿಂದ ಚರ್ಚೆ ಆಗ್ತಾ ಇದೆ. ದಿವಂಗತ ಅರುಣ್ ಜೇಟ್ಲಿ ವಿಚಾರದಲ್ಲಿ ಸುಳ್ಳು ಹೇಳಿರೋದನ್ನ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗಾಗಲೇ ಅದು ಎಲ್ಲಾ ಕಡೆಯಲ್ಲೂ ವೈರಲ್ ಆಗಿ ಕಾಂಗ್ರೆಸ್ಗೆ ಮುಖಭಂಗವನ್ನ ತರಿಸ್ತಾ ಇದೆ. ಈಗ ಅದೇ ಭಾಷಣದಲ್ಲಿ ರಾಹುಲ್ ಎಲೆಕ್ಷನ್ ಕಮಿಷನ್ ವಿಚಾರ ಎತ್ತಾರೆ. ನನ್ನ ತಂಗಿ ನಾನು ಕೊಟ್ಟ ಎಚ್ಚರಿಕೆಯನ್ನ ನೋಡಿ ನೀನು ಬೆಂಕಿ ಜೊತೆಗೆ ಯುದ್ಧಕ್ಕೆ ಇಳಿದಿದ್ದೀಯಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೌದು, ಹಾಗೆ ಮುಂದುವರಿತೀನಿ ಅನ್ನೋದನ್ನು ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈ ವಿಚಾರದಲ್ಲಿ ರಾಹುಲ್ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಭಾರತ ವಿರೋಧಿ ಶಕ್ತಿಗಳ ಜೊತೆಗೆ ಕೈಜೋಡಿಸೋದು, ಪಾಕಿಸ್ತಾನ ಪರವಾದ ಕೆಲಸಗಳನ್ನ ಮಾಡೋದು, ಓಲೈಕೆ ಮಾಡೋದು, ಹಿಂದೂ ವಿರೋಧಿ ಚಟುವಟಿಕೆ ಹಾಗೂ ಸುಳ್ಳು ಸುದ್ದಿಗಳನ್ನ ಹರಡಿಸೋದನ್ನ ಮುಂದುವರಿಸ್ತಾರಾ ಅಂತ ಚರ್ಚೆ ಆಗ್ತಾ ಇದೆ. ಏನೋ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು, ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಪುಸ್ತಕವನ್ನ ಮತ್ತೆ ತೋರಿಸುವ ರಾಹುಲ್ ಯಾವ ಹಿಂದೂ ಪುಸ್ತಕದಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿ ಅಂತ ಬರೆದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ವೇಳೆ ಧರ್ಮವನ್ನ ಕೇಳಿ ಕೊಂದಿದ್ದು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಅಲ್ಲಿಂದ ಬಚಾವಾಗಿ ಬಂದವರು ನಡೆದ ಘಟನೆಯನ್ನ ವಿವರಿಸಿ ಹೇಳಿದ್ದಾರೆ. ಇಷ್ಟಾದ ಮೇಲೂ ಮತ್ತೆ ಹಿಂದೂಗಳ ಮೇಲೆ ಆರೋಪವನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ? ರಾಹುಲ್ ಸೇರಿ ಯಾರು ಕೂಡ ಧರ್ಮ ಕೇಳಿ ಕೊಂದಿರೋ ಬಗ್ಗೆ ಒಂದೇ ಒಂದು ಮಾತನ್ನ ಆಡ್ಲಿಲ್ಲ. ಈಗ ನೋಡಿದ್ರೆ ಉಲ್ಟಾ ಅನ್ನೋ ಹಾಗೆ ಹಿಂದೂಗಳಿಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಸಾಲದಕ್ಕೆ ನಿನ್ನೆಷ್ಟೇ ಮಾಲೆಗಾಂವ್ ತೀರ್ಪು ಬಂದಿದ್ದು, ಹಿಂದೂ ಉಗ್ರ ಅನ್ನೋ ಅಜೆಂಡಾ ಸೃಷ್ಟಿ ಯತ್ನದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಹೀಗಿರುವಾಗ ಇಂಥ ಹೇಳಿಕೆ ಅವಶ್ಯಕತೆ ಇತ್ತ ಅಂತ ಭಾರತೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಇದೇ ವೇಳೆ ನಾನು ರಾಜ ಅಲ್ಲ, ರಾಜ ಆಗೋದಕ್ಕೆ ಬಂದವನು ಅಲ್ಲ, ರಾಜ ಅನ್ನೋ ಪರಿಕಲ್ಪನೆಯ ವಿರೋಧಿ ನಾನು ಅಂತ ಹೇಳಿದ್ದಾರೆ. ಇವರದ್ದೇ ಕುಟುಂಬದಿಂದ 3 ಪ್ರಧಾನಿಗಳು ಬಂದು ಈಗ 4ನೇ ಸಲ ಇವರೇ ಪ್ರಯತ್ನ ಪಡ್ತಾ ಇರುವಾಗ ನಾನು ರಾಜ ಅಲ್ಲ, ರಾಜ ಪರಂಪರೆ ವಿರೋಧಿ ಅಂದ್ರೆ ಯಾರು ಒಪ್ತಾರೆ ಅನ್ನೋದು ವಿದ್ಯಾಭ್ಯಾಸ ಮಾಡಿದವರ ಪ್ರಶ್ನೆ. ಆದ್ರೆ ಏನೇ ಆದ್ರೂ ರಾಹುಲ್ಗೆ ಅಂತ ಬೀಳೋ ವೋಟ್ಗಳನ್ನ ಅತ್ತಿತ್ತ ಕದಲಿಸೋದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.